ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ರಾವ್ ಹತ್ಯೆಗೆ ಸಂಬಂಧಪಟ್ಟಂತೆ ನಾವು 108 ವಿಚಾರಗಳನ್ನು ಹೇಳ್ತಾ ಇದ್ವಿ. ಇದರಲ್ಲಿ ಇನ್ನೂ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರೋದೇನೆಂದ್ರೆ ಅವರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ಓಂ ಪ್ರಕಾಶ್ ರಾವ್ ಅವರು ಒಂದು 40 ರಿಂದ 50 ಲಕ್ಷ ಸಾಲ ಮಾಡಿದ್ರಂತೆ. ಸಾಲಗಾರರ ಕಾಟಕ್ಕೆ ಸಂಬಂಧಪಟ್ಟಂತೆ ಕೂಡ ಆಪ್ತರ ಹತ್ರ ಹೇಳಿಕೊಂಡಿದ್ರಂತೆ. ಸಾಲಗಾರರ ಬಗ್ಗೆ ಆಪ್ತರ ಬಳಿಗೆ ಓಂ ಪ್ರಕಾಶ್ ಕೆಲ ಮಾಹಿತಿಗಳನ್ನು ಶೇರ್ ಮಾಡಿದ್ರು. ಪತ್ನಿ ಪಲ್ಲವಿ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿಯನ್ನ ವಿನಿಯೋಗ ಮಾಡ್ತಾ ಇದ್ವಿ ಚಿಕಿತ್ಸೆಗೆ ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ಸೇವೆಯಿಂದ ರಿಟೈರ್ಡ್ ಆಗಿದ್ದೀನಿ, ಹಣ ಸಾಕಾಗ್ತಾ ಇಲ್ಲ, ವಿದೇಶದಲ್ಲಿ ಮಗಳಿದ್ದಾಳೆ, ಆಕೆಯ ಮದುವೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಂತೆ. ಪತ್ನಿಗೆ ಒಂದು ಮಾನಸಿಕ ಕಾಯಿಲೆ ಕೂಡ ಇತ್ತು, ಸ್ಕಿಜೋಫ್ರೇನಿಯಾ ಅಂತಂದ್ರೆ ಇಲ್ಲದೆ ಇರೋ ವಿಚಾರಗಳು ಇದೆ ಅನ್ನೋ ರೀತಿ ಭ್ರಮಾಲೋಕದಲ್ಲಿ ಆ ರೋಗಿ ಬದುಕ್ತಾ ಇರ್ತಾನೆ. ಸ್ವಲ್ಪ ಅಪಾಯಕಾರಿ. ಕೆಲ ಟೈಮ್ನಲ್ಲಿ ಮನೆಯವ್ರ ಬಗ್ಗೆನೇ ಸಂಶಯ ಮೂಡುತ್ತೆ. ಅವ್ರ ಕಣ್ಣಿಗೆ ಮಾತ್ರ ಯಾರೋ ಕಾಣಿಸ್ತಾ ಇರೋ ರೀತಿ ಆಗತ್ತೆ, ಅಥವಾ ಅವ್ರಿಗೆ ಬೇಕಾಗಿರೋ ವ್ಯಕ್ತಿಗಳು ಇನ್ನೇನೋ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಇರುತ್ತೆ. ಸೊ ಈ ಥರದ್ದೇನೋ ಹೇಳ್ಕೊಂಡಿದ್ರಂತೆ. ತಂಗಿ ಮಗ ಅಂತ ಹೇಳಿದ್ರೆ ಒಬ್ಬರು ಡಾಲರ್ಸ್ಕೊಂಡಿದ್ದಾರೆ. ಅವರು ಪಾಪ ಒಂದು ಸಣ್ಣ ಒಂದು ಇದರಲ್ಲಿದ್ದಾರೆ, ಒಂದು 2 ಕೋಣೆಯಲ್ಲಿದೆ, 2 ಕೋಣೆ ಅಂತಸ್ತಲ್ಲಿದ್ದಾರೆ, ಒಂದು ಅಪಾರ್ಟ್ಮೆಂಟ್ ಅಂತಾರಲ್ಲ ಅದರಲ್ಲಿದ್ದಾರೆ. ಆದರೆ ಅವರು ಬಂದು ಹೋಗ್ತಾ ಇದ್ದಿದ್ದು ನಿಜ, ಮತ್ತು ಮಾತಾಡ್ತಾ ಇದ್ದು ನಿಜ. ಆದರೆ ಇಷ್ಟೊಂದು ಸಂಪೂರ್ಣವಾಗಿ ಆಸ್ತಿ ಆದರೆ ಇವರೇನು ಆಸ್ತಿ ಅಂಥದ್ದೇನು ಆಸ್ತಿ ಅವರು ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲರಿಗೂ ಸ್ವಲ್ಪ ದಾನ ಧರ್ಮ ಅಂತ ಇದ್ದರು. ಮತ್ತು ಇವ್ರ ಕುಟುಂಬದಲ್ಲಿ ಭಾಳ ಪೂರ್ ಫ್ಯಾಮಿಲಿ ಇದ್ದಾರೆ. ಏನಾದರೂ ಒಂದು ವೇಳೆ ಏನಾದರೂ ಪ್ರೀತಿ ವಿಶ್ವಾಸದಲ್ಲಿ ಯಾರಾದರೂ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಇರ್ಬೋದು, ಬೇರೆ ಥರ ಆಗಿರ್ಬೋದು, ಅದು ಇತರರಿಗೆ ಹಂಚಿಬಿಟ್ಟಿದ್ದಾರೆ. ಅವ್ರ ಹತ್ರ ಏನೂ ಇರಲಿಲ್ಲ. ನನಗೆ ಹೇಳ್ಕೊಡೋಕೆ 70 ರಿಂದ 80 ಲಕ್ಷ ಸಾಲ ಇದೆ ಅಂತ ಹೇಳ್ತಾರೆ ನನಗೆ ಪಾಪ. ಆದರೆ ಎಲ್ಲ ಒಂದು ಸಾಕಷ್ಟು ಮೇಡಮ್ ಅವ್ರಿಗೆ ಸ್ವಲ್ಪ ದುಂದು ವೆಚ್ಚ ಅಂದರೆ ಸಾಕಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೆ. ಮೇಡಮ್ ಅವ್ರಿಗೆ ಜಾಸ್ತಿ ಇದಾಗಿದೆ, ಆಸ್ಪತ್ರೆ ವೆಚ್ಚ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸುಮಾರು ಜನಕ್ಕೆ ಪಾಪ ಯಾರಾದರೂ ಒಬ್ಬರು ಕೇಳ್ಕೊಂಬಂದ ಅಂತ ಹೇಳಿದ್ರೆ ನಾನು ನೋಡ್ದಂಗೆ ಪಾಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ತುಂಬಾ ಕಡೆ ಆಸ್ತಿ ಮಾಡಿದ್ರು ಓಂ ಪ್ರಕಾಶ್ ರಾವ್ ಅವರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇದ್ದ ಮಾಹಿತಿ. ಬಟ್ ಈ ಸಾಲಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆ ಬಂದಿದ್ವು, ಮತ್ತೆ ಕುಟುಂಬಸ್ಥರು ಏನು ಹೇಳ್ತಾರೆ ಈ ಸಾಲಕ್ಕೆ ಸಂಬಂಧಪಟ್ಟಂತೆ? ನಿಜವಾಗ್ಲೂ ಸಾಲ ಇದ್ದಿದ್ದು ಹೌದಾ? ಅದರಿಂದ ಏನಾದರೂ ಒತ್ತಡ ಮತ್ತು ಭಿನ್ನಾಭಿಪ್ರಾಯ, ಜಗಳ ಎಲ್ಲ ಫ್ಯಾಮಿಲಿನಲ್ಲಿ ಆಗ್ತಾ ಇತ್ತಂತ? ಮಮತಾ, ಮಾಜಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಬಳಿಕ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬಂದಿರುವಂಥದ್ದು. ಓಂ ಪ್ರಕಾಶ್ ಅವರು ಅವರ ಆಪ್ತರ ಬಳಿ ಒಂದಷ್ಟು ಸಮಸ್ಯೆ ಇರುವುದರ ಬಗ್ಗೆ ಹೇಳ್ಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಓಂ ಪ್ರಕಾಶ್ ಅವರಿಗೆ ಒಂದಷ್ಟು ಸಾಲ ಇತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಸ್ವತಃ ಓಂ ಪ್ರಕಾಶ್ ಅವರೇ ತನ್ನ ಆಪ್ತ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಸುಮಾರು 40 ರಿಂದ 50 ಲಕ್ಷದಷ್ಟು ಹಣ ಅವರ ಬಳಿ ಸಾಲ ಇತ್ತು ಅನ್ನುವಂಥ ವಿಚಾರಗಳು. ಯಾವ ಕಾರಣಕ್ಕಾಗಿ ಅನ್ನೋದನ್ನು ಗಮನಿಸ್ತಾ ಹೋದರೆ, ಆಕೆಯ ಪತ್ನಿ ಅಂದರೆ ಪಲ್ಲವಿ, ಈಗ ಕೊಲೆ ಮಾಡಿರುವಂಥ ಆರೋಪಿ ಆಗಿರುವಂಥ ಪಲ್ಲವಿ ಏನಿದ್ದಾರೆ, ಅವರು ಒಂದಷ್ಟು ಮಾನಸಿಕ ರೋಗದಿಂದ ಬಳಲ್ತಾ ಇದ್ದು ಪ್ರತಿ ತಿಂಗಳು ಕೂಡ ಒಂದಷ್ಟು ಹಣ ಅದರಲ್ಲೇ ವಿನಿಯೋಗ ಮಾಡಬೇಕಾಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಒಂದು ಸಾಲವನ್ನು ಕೂಡ ಮಾಡ್ಕೊಂಡಿದ್ದು. ಜೊತೆಗೆ ವಿದೇಶದಲ್ಲಿ ಒಬ್ಬಳು ಮಗಳಿದ್ರು, ಆ ಮಗಳ ಮದುವೆ ಕೂಡ ಮಾಡಲಿಕ್ಕೆ ಒಂದಷ್ಟು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ರು ಅನ್ನುವಂಥ ವಿಚಾರವನ್ನು ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ. ಜೊತೆಗೆ ಪಲ್ಲವಿಯವರು ಸ್ಕಿಜೋಫ್ರೇನಿಯಾ ಅನ್ನುವಂಥ ಒಂದು ರೋಗದಿಂದ ಬಳಲ್ತಾ ಇದ್ರು. ಹಾಗಾಗಿ ಚಿಕಿತ್ಸೆಗೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಹಾಗಾಗಿ ನಿವೃತ್ತಿಯಾಗಿ ಸುಮಾರು 6 ರಿಂದ 8 ವರ್ಷಗಳಾಗ್ತಾ ಬರ್ತಾ ಇದೆ. ನಿವೃತ್ತಿ ಹಣ ಬರುತ್ತೆ, ಅದು ಕೂಡ ನನಗೆ ಸಾಕಾಗ್ತಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಅವರ ಆಪ್ತ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.